ಆತ್ಮೀಯರೇ ನಮಸ್ಕಾರ. ಅನೇಕ ಪೋಷಕರು ನನ್ನ ಜೊತೆಗೆ ಮಾತಾಡ್ತಿರುವಾಗ ಒಂದು ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ. ಇದು ಅನೇಕ ಪೋಷಕರ ಕಾಮನ್ ಫ್ಯಾಕ್ಟರ್. ಏನದು ಅಂದರೆ, ಸರ್ ನನ್ನ ಮಗು ನಾನು ಏನು ಹೇಳ್ತೀನಿ ಅದು ಕೇಳೋದೇ ಇಲ್ಲ ಸರ್. ನಾನು ಏನು ಮಾಡಬೇಡ ಅಂತ ಹೇಳ್ತೀನೋ ಅದನ್ನೇ ಜಾಸ್ತಿ ಮಾಡಿರ್ತಾನೆ. ಅವನಿಗೆ ಯಾವ ಥರ ಬುದ್ಧಿ ಇರಬೇಕು, ಹೇಗೆ ದಾರಿಗೆ ತೊಗೊಂಡು ಬರಬೇಕು ಅಂತ ಗೊತ್ತಾಗ್ತಾನೆ ಇಲ್ಲ ಸರ್. ನಿಮ್ಮ ಹತ್ರ ಏನಾರ ಮಾರ್ಗ ಇದೆಯಾ ಅಂತ ಕೇಳ್ತಾರೆ. ಯಾಕೆ ಹೀಗಾಗ್ತಿದೆ ಅಂತ ನೋಡಿದಾಗ ಒಂದು ಒಳ್ಳೆ ಮಾತಿದೆ. ಅದು ಹಿಂದಿನಿಂದನೂ ಬಂದಿರುವಂತಹ ಮಾತು. ಏನದು? ಮಕ್ಕಳು ನೀವೇನು ಹೇಳ್ತೀರೋ ಅದನ್ನು ಕೇಳೋದಿಲ್ಲ, ಮಕ್ಕಳು ನೀವೇನು ಮಾಡ್ತೀರೋ ಅದನ್ನು ಮಾಡ್ತಾರೆ. ನೀವು ಟಿ ವಿ ಹಾಕೊಂಡು ಮಗುವಿಗೆ ಓದ್ಕೋ ಅಂತ ಹೇಳ್ತಿದ್ರೆ ಮಗುವಿಗೆ ಓದೋದಕ್ಕಾದ್ರೂ ಹೇಗೆ ಸಾಧ್ಯ ಆಗುತ್ತೆ? ಬುಕ್ ಮುಂದೆ ಇದ್ರೂ ಅವನ ಇಡೀ ಗಮನ ನೀವು ಯಾವ ಟಿವಿಯನ್ನು ಯಾವ ಚಾನಲನ್ನು ಹಾಕಿದಿರೋ ಆ ಚಾನಲ್ ಮೇಲೆ ಇರುತ್ತೆ. ಮಗು ತಾನಾಗಿಯೇ ನಿಮ್ಮ ಪಕ್ಕ ಬಂದು ಟಿವಿ ನೋಡ್ತಾನೆ. ನೀವು ಫೋನ್ ಯೂಸ್ ಮಾಡುವಾಗ ಮಗುವಿಗೆ ಕಸ ಗುಡಿಸು ಅಂತ ಕೇಳಿದ್ರು, ಮತ್ತೊಂದು ಕೆಲಸ ಮಾಡು ಅಂತಾನೆ ಹೇಳಿದ್ರೆ ಮಗುವಿಗೆ ಮಾಡೋದಕ್ಕೆ ಸಾಧ್ಯ ಆಗುತ್ತೇನೋ? ಆ ಫೋನಲ್ಲಿ ಏನು ಬರ್ತಿದೆ ಅಂತ ಗಮನಿಸೋದಕ್ಕೋಸ್ಕರ ಮಗು ಪುನಃ ನಿಮ್ಮ ಹತ್ರ ಬಂದು ಕೂತ್ಕೊಂಡು ಫೋನನ್ನು ನೋಡೋದಕ್ಕೆ ಆರಂಭಿಸ್ತಾನೆ. ನೆನಪಿಡಿ, ಮಕ್ಕಳು ಸೂಕ್ಷ್ಮವಾಗಿ ಗಮನಿಸೋದು ನೀವೇನು ಮಾಡ್ತಿದ್ದೀರಾ ಅಂತ, ನೀವೇನು ಹೇಳ್ತಿದ್ದೀರಾ ಅಂತ ಅಲ್ಲ. ನೀವು ಯಾಕೆ ಹೇಳ್ತಿದ್ದೀರಾ ಅನ್ನೋದು ಮಕ್ಕಳಿಗೆ ಬೇಕಾಗೋದಿಲ್ಲ. ನೀವು ಏನು ಹೇಳ್ತಿದ್ದೀರಾ ಮತ್ತು ಅದನ್ನು ಹೇಗೆ ಹೇಳ್ತಿದ್ದೀರಾ ಅನ್ನೋದು ಮಾತ್ರ ಮಕ್ಕಳು ತುಂಬ ಅಬ್ಸರ್ವ್ ಮಾಡ್ತಿರ್ತಾರೆ. ಈ ಕಾರಣಕ್ಕೋಸ್ಕರ ನಿಮ್ಮ ನಡೆ ಅವನ ಕಲಿಕೆಗೆ ಪೂರಕವಾಗಿರಬೇಕು. ಉದಾಹರಣೆಗೆ ತೆಗೆದುಕೊಳ್ಳೋದಾದರೆ, ನನಗೆ ನನ್ನ ಅಜ್ಜ ಇರೋ ಕಾಲದಲ್ಲಿ ನಾನು ಶಾಲೆಗೆ ಹೋಗ್ತಿದ್ದಂಥ ದಿನಗಳವು ಅಜ್ಜ ನ್ಯೂಸ್ ಹಾಕೊಂಡು ಕೂತ್ಕೊತಾ ಇದ್ರು. ನಾನು ರೂಮಿಗೆ ಬಂದು ಓದ್ಕೋಬೇಕು ಅಂತ ಹೇಳಿದ್ರು ನನಗೆ ಓದೋಕ್ಕೆ ಆಗ್ತಿರಲಿಲ್ಲ. ಯಾಕೆ ಅಂದರೆ ನ್ಯೂಸಲ್ಲಿ ಬರ್ತಿದ್ದಂತಹ ರಿಪೋರ್ಟರ್ ಸುದ್ದಿ ಇತ್ತಾಗ, ಆ ವಾಯ್ಸ್ ಇತ್ತಾಗ, ಅಥವಾ ಪ್ಯಾನಲಿಸ್ಟ್ ವಾಯ್ಸ್ ಇತ್ತಾಗ, ಆ ವಾಯ್ಸು ನನಗೆ ಓದೋಕ್ಕಿಂತ ಅದನ್ನು ನೋಡಬೇಕು ಅನ್ನೋ ಕಾತುರತೆಯೇ ಜಾಸ್ತಿ ಆಗ್ತಿತ್ತು. ಒಮ್ಮೆ ನನ್ನ ಅಜ್ಜನಿಗೆ ಹೇಳಿದೆ, ಓದೋವಾಗ ನೀನು ಟಿ ವಿ ಹಾಕಿದರೆ ನನಗೆ ಓದಬೇಕು ಅಂತ ಅನ್ಸೋದಿಲ್ಲ ಅಂತ. ಪಾಪ ನನ್ನ ಅಜ್ಜ ನಾನು ಯಾವಾಗ ರೂಮಲ್ಲಿ ಬಂದು ಕೂತ್ಕೊಂಡು ಓದಬೇಕು ಅಂತ ಭಾವಿಸ್ಕೊಂಡು ಕೂತ್ಕೊತೀನೋ ಹಾಗೆಲ್ಲ ಟಿ ವಿಯನ್ನು ಆಫ್ ಮಾಡಿ ಯಾವುದೇ ಶಬ್ದವನ್ನು ಬರದಂತೆ ಕಾಪಾಡ್ಕೊತಾ ಇದ್ರು. ಎಸ್, ಅಜ್ಜನ ಈ ನಡೆ ನನ್ನ ಕಲಿಕೆಗೆ ಪೂರಕವಾಗಿತ್ತು. ನಾವು ಅಷ್ಟೇ, ಏನೋ ಕಲಿಸ್ತಿದ್ದೀವಿ ಅನ್ನೋದು ಗೊತ್ತಾಗಬಾರ್ದು ಮಕ್ಕಳಿಗೆ. ನಾವೇನೋ ಕಲಿಸ್ತಿದ್ದೀವಿ ಅನ್ನೋದು ಮಕ್ಕಳಿಗೆ ಗೊತ್ತಾಯಿತು ಅನ್ನೋದಾದರೆ ಮಕ್ಕಳು ನಿಜವಾಗೂ ಕಲಿಯೋದಿಲ್ಲ. ಕಲಿಸುವುದು ಎಂಬುವಂತಹ ಪ್ರಕ್ರಿಯೆ ಇಲ್ಲದೆ ಹೋದಾಗ ಕಲಿಕೆ ಸಾಧ್ಯವಾಗುತ್ತೆ, ಸುಲಭವಾಗುತ್ತೆ. ನಾವು ಈ ಸುಲಭವಾದ ಮಾರ್ಗವನ್ನು ಅರಿತುಕೊಬಿಟ್ರೆ ಮಕ್ಕಳಿಗೆ ಕಲಿಸೋದು ಈಸಿ. ಎಸ್, ನೀವು ಮಕ್ಕಳಿಗೆ ಹೇಳೋದನ್ನು ಬಿಡಿ, ನಿಮ್ಮ ಬದುಕಿನಲ್ಲಿ ನೀವು ವ್ಯವಹರಿಸೋದನ್ನು ಆರಂಭಿಸಿ. ಅದು ನಿಮ್ಮ ಮಕ್ಕಳಿಗೆ ಕಲಿಕೆ ಆಗಬೇಕು. ಉದಾಹರಣೆ ಇನ್ನೊಂದು ತೆಗೆದುಕೊಳ್ಳಿ. ಆಗಾಗ ನಮ್ಮ ದೊಡ್ಡವ್ರು ಹೇಳ್ತಿದ್ರು, ಮಕ್ಕಳಿದ್ದಾರೆ ಸುಳ್ಳು ಹೇಳ್ಬೇಡ, ಮಕ್ಕಳಿದ್ದಾರೆ ಬೈಬೇಡಪ್ಪ, ಕೆಟ್ಟ ಮಾತು ಮಾತಾಡಬೇಡ ಅಂತ. ಯಾಕೆ? ನೀವೇನಾದರೂ ಮಕ್ಕಳನ್ನ ಕೂರಿಸ್ಕೊಬಿಟ್ಟು ಈ ಪದಗಳನ್ನ ಹೇಳಿಸ್ತಾ ಇದ್ರಾ? ಇರುವಾಗ. ಆದರೆ ಯಾಕೆ ಈ ಮಾತನ್ನು ಹೇಳ್ತಿದ್ರು ಅಂದರೆ, ನೀನು ಏನು ಮಾಡ್ತಿದ್ಯೋ ಏನು ಹೇಳ್ತಿದ್ಯೋ ಮಗು ಅದನ್ನು ಗಮನಿಸುತ್ತೆ, ನಾಳೆ ದಿನ ಅದನ್ನು ಮಗು ಕಲಿತು ಮತ್ತೊಮ್ಮೆ ಹೇಳೋಕೆ ಪ್ರಾರಂಭಿಸುತ್ತೆ ಅಂತ. ಈ ಕಾರಣಕ್ಕೋಸ್ಕರ ನಮ್ಮ ಬದುಕು ಮಕ್ಕಳ ಕಲಿಕೆಗೆ ಮಾರ್ಗವಾಗಿರಬೇಕು. ಇದು ಸಹ ಶಿಕ್ಷಣದ ಒಂದು ವ್ಯವಸ್ಥೆ. ಈ ವ್ಯವಸ್ಥೆ ಏನಾದರೂ ಕೆಟ್ಟೋದ್ರೆ ಮಗು ಶಾಲೆಯಲ್ಲಿ ಎಷ್ಟೇ ಕಲಿತಿದ್ರು, ಏನೇ ಕಲಿತ್ರು ಮಗುವಿನ ಶಿಕ್ಷಣ ಸಮಗ್ರವಾಗೋದಕ್ಕೆ ಸಾಧ್ಯನೇ ಆಗೋದಿಲ್ಲ. ಮಕ್ಕಳಿಗೆ ನಾವಿನ ಮೇಲೆ ಹೇಳೋದನ್ನು ಬಿಡೋಣ, ನಾವೇ ಬದುಕಿನಲ್ಲಿ ವ್ಯವಹರಿಸೋಣ. ನಮ್ಮ ಬದುಕಿನ ನಡೆ ಮಕ್ಕಳ ಕಲಿಕೆಗೆ ಪೂರಕವಾಗಿರಲಿ. ಇನ್ನಷ್ಟು ವಿಚಾರವನ್ನು ನಾಳಿನ ಸಂಚಿಕೆಯಲ್ಲಿ ನಿಮ್ಮೊಂದಿಗೆ ಹಂಚ್ಕೊಳ್ತೇನೆ. ನಮಸ್ಕಾರ, ಧನ್ಯವಾದ, ಶುಭ ದಿನ.